ಕಾಶ್ಮೋರ ಅಂದ್ರೆ ಒಂದೊಂದು ದಿವಸಕ್ಕೆ ಒಂದೊಂದು ರೋಗವನ್ನ ಅವನು ಪಡ್ಕೊಂಡು ಅವನ ದೇಹಕ್ಕೆ ಪಡ್ಕೊಂಡು 48ನೇ ದಿವಸ ಅವನು ಮರಣವನ್ನ ಹೊಂದುತ್ತಾನೆ. 45 ವರ್ಷದಿಂದ ಒಬ್ರು ಯಂತ್ರ ಮಂತ್ರ ತಂತ್ರದ ಪುಸ್ತಕಗಳನ್ನ ಬರೀತಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಖಾನಾಪುರದಿಂದ ಬಂದಿದ್ದಾರೆ ಇವರು. ನಮ್ಮ ಪ್ರಕಾಶನಕ್ಕೆ ಕೆಲವು ಪುಸ್ತಕಗಳನ್ನ ಕೂಡ ಬರೆದುಕೊಟ್ಟಿದ್ದಾರೆ. ಕಟ್ ಹಾಕೋ ವಿದ್ಯೆನ ನಾವು ಈ ಪುಸ್ತಕದಲ್ಲಿ ಕೊಟ್ಟಿಲ್ಲ. ಕಟ್ ಹಾಕಿರೋದನ್ನ ತೆಗೆಯೋದು ಹೇಗೆ, ಯಾವ ರೀತಿ ಆ ಒಂದು ಪ್ರಾಬ್ಲಮ್ ಇಂದ ಅವರು ಹೊರಗಡೆ ಬರ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಆ ಪುಸ್ತಕ ಪ್ರಕಾಶನದ ಒಂದು ಹಂತದಲ್ಲಿದೆ. ಶ್ರೀಲಂಕಿ, ಬಾನಾಮತಿ, ಮತ್ತೆ ಪುತ್ತಳಿಕಾ ಪ್ರಯೋಗಗಳು, ಈ ತರದೆಲ್ಲ. ಕಾಶ್ಮೋರ ಕನ್ನಡ ಚಲನಚಿತ್ರನೇ ಬಂದ್ಬಿಟ್ಟೆ. ಕಾಶ್ಮೋರ ಅಂದ್ರೆ ಒಂದೊಂದು ದಿವಸಕ್ಕೆ ಒಂದೊಂದು ರೋಗವನ್ನ ಅವನು ಪಡ್ಕೊಂಡು ಅವನ ದೇಹಕ್ಕೆ ಪಡ್ಕೊಂಡು 48ನೇ ದಿವಸ ಅವನು ಮರಣವನ್ನ ಹೊಂದುತ್ತಾನೆ. ಈ ಒಂದು ಪ್ರಯೋಗ, ಇದು ಈ ರೀತಿಯ ಒಂದು ಪ್ರಯೋಗ ಮಾಡೋದಕ್ಕೆ ಕಾಶ್ಮೋರ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಪರಿಹಾರಗಳು ನಮ್ಮ ಜ್ಯೋತಿಷ್ಯ ಗ್ರಂಥಗಳಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ ಇದೆಯಲ್ವಾ? ಅದನ್ನ ಸರಿಯಾದ ಅಧ್ಯಯನವನ್ನ ಮಾಡಿದ್ರೆ ಸರಿಯಾದ ವ್ಯಕ್ತಿಗಳ ಹತ್ರ ಹೋದ್ರೆ, ಇವರಂತ ಸರಿಯಾದಂತ ವ್ಯಕ್ತಿಗಳ ಹತ್ರ ಹೋದ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ. ಅಕಸ್ಮಾತ್ ಏನಾದ್ರೂ ಕೆಟ್ಟ ವ್ಯಕ್ತಿಗಳ ಹತ್ರ ಹೋಗಿ ದುಡ್ಡನ್ನ ನಿಮ್ಮ ಹತ್ರ ಸೆಳಿಬೇಕು ಅನ್ನೋರ ಹತ್ರ ಹೋಗ್ಬಿಟ್ರೆ ಅಲ್ಲಿಗೆ ಕಾಶ್ಮೋರಕ್ಕಿಂತ ದೊಡ್ಡ ವ್ಯಾಧಿ, ಅದಕ್ಕಿಂತ ದೊಡ್ಡ ವ್ಯಾಧಿ ಆಗೋಗುತ್ತೆ. ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ಸ್ಗೆ ನೀವು ಲೇಖಕರಾಗಿ ಬಂದಿದ್ದೀರಿ, ನಿಮ್ಮನ್ನ ಬರಮಾಡ್ಕೊಂಡಿದ್ದೀವಿ, ಸ್ವಾಗತ. ನಿಮ್ಮ ಹೆಚ್ಚಿನ ಜ್ಞಾನಗಳು ಪುಸ್ತಕದ ರೂಪದಲ್ಲಿ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ಸ್ ಮೂಲಕ ಎಲ್ಲ ಜನಕ್ಕೂ ಸೇರ್ಲಿ ಅಂತ ನಾನು ಹಾರೈಸ್ತೀನಿ.